ಎಷ್ಟು ಅಂತ. ಈ ಒಂದು ವೆಹಿಕಲ್ ನ ಮಿನಿಮಮ್ ಡೌನ್ ಪೇಮೆಂಟ್ ಬಂದು 60,000 ರೂಪಾಯಿ ಆಗಿರುತ್ತೆ. ಏನು ಅಂತಂದ್ರೆ ಯಾವುದೇ ಒಂದು ಕಾರಿಗೆ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಈ ಒಂದು ಗಾಡಿಯ ಇಂಟೀರಿಯರ್ ನ ಡಿಸೈನ್ ಮಾಡಿದ್ದಾರೆ ಮಹೇಂದ್ರದವರು. ಏನು ಅಂತಂದ್ರೆ ಒಂದು ಅದ್ಭುತವಾದ ಒಂದು ಇನ್ಫೋಟೈನ್ಮೆಂಟ್ ಸಿಗುತ್ತೆ. ಏನು ಅಂತಂದ್ರೆ ನಿಮಗೆ ಇದು ಬಂದ್ಬಿಟ್ಟು ಫ್ಯಾಕ್ಟರಿ ಫಿಟ್ಟೆಡೇ ಆಗಿರುತ್ತೆ. ಇದು ಬಂದು ಸ್ಕ್ರೀನ್ ಟಚ್ ಆಗಿರುತ್ತೆ, ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಟಚ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಯಾವುದೇ ರೀತಿ ಆಕ್ಸೆಸರಿ ಅಲ್ಲ, ಇದು ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ನಿಮಗೆ ಫ್ಯಾಕ್ಟರಿ ಫಿಟ್ಟೆಡ್ ಆಗಿ ಸಿಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಿರೋದು ಏನು ಅಂತಂದ್ರೆ ರಿವರ್ಸ್ ಕ್ಯಾಮರಾ ನೋಡಿ, ಇದು ಬಂದು ಆಕ್ಸೆಸರಿ ಅಲ್ಲ, ಇದೇನು ಅಂತಂದ್ರೆ ಫ್ಯಾಕ್ಟರಿ ಫಿಟ್ಟೆಡ್ ಆಗಿ ಬರುತ್ತೆ. ಫಿನಾನ್ಸ್ ಏನೆಲ್ಲ ಬೇಕು ಅಂತಂದ್ರೆ KYC ಡಾಕ್ಯುಮೆಂಟ್ಸ್ ಇದ್ರೆ ಸಾಕು, ನಿಮಗೆ ಫಿನಾನ್ಸ್ ಬಗ್ಗೆನೂ ಅವರು ಹೇಳ್ತಾರೆ. ಫಿನಾನ್ಸ್ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ನಿಮ್ಮ ಒಂದು ಫೋಟೋ, ಆಮೇಲೆ ಸ್ಯಾಲರಿ ಸ್ಲಿಪ್ ಇದ್ರೆ ಸ್ಯಾಲರಿ ಸ್ಲಿಪ್, ಪ್ಲಸ್ ಏನು ಅಂತಂದ್ರೆ IT ರಿಟರ್ನ್ ಇದ್ರೆ IT ರಿಟರ್ನ್, ಇಲ್ಲ ಅಂತ ನಿಮಗೆ ಜಮೀನ್ ಇದ್ರೆ ಅದರ RTC, ಇದಿಷ್ಟು ನೀವು ಕೊಟ್ರೆ ನಿಮ್ಮ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತೇಳಿ ನೀವು ತಮಿಳು ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ನಾವು ಮಹೇಂದ್ರ ವೀರೋ ವೆಹಿಕಲ್ ಏನಿದೆ ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ತೀವಿ. ಹಾಗೆ ಗೆಳೆಯರೆ, ಗಾಡಿ ಖರೀದಿ ಮಾಡೋರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಅವ್ರಿಗೋಸ್ಕರ ಕೊನೆಯದಾಗಿ ಈ ಒಂದು ಡೀಲರ್ಶಿಪ್ಪಿಂದ ನಿಮಗೆ ಅದ್ಭುತವಾದ ಆಫರ್ ಒಂದು ಕಾದಿದೆ ಅಂತ ಹೇಳ್ತಾ, ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂತಂದ್ರೆ ಮಹೇಂದ್ರ ವೀರೋ ವೆಹಿಕಲ್ ಏನಿದೆ ಇದರ ಒಂದು ಅದ್ಭುತವಾದ ಒಂದು ಶೇಪು ನೀವು ನೋಡ್ತಿರ್ಬೋದು. ಏನು ಅಂತಂದ್ರೆ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ, ಪ್ಲಸ್ ತುಂಬಾನೇ ಮಾಡರ್ನೈಸ್ಡ್ ಆಗಿದೆ ಈ ಗಾಡಿ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದ್ರೆ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಮಹೇಂದ್ರ ಅಂತ ಲೋಗೋ ಇದೆ, ಅದ್ರ ಜೊತೆ ಒಂದು ವೀರೋ ಅನ್ನೋ ಒಂದು ಬ್ಯಾಡ್ಜಿಂಗ್ ಇದೆ, ಇದು ಕೂಡ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಇದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಮಹೇಂದ್ರದ ಒಂದು ಬ್ಯಾಡ್ಜಿಂಗ್, ಇದು ಕೂಡ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಈ ಒಂದು ಶೇಪಿನ ಹೈಲೈಟ್ ಇದೆ. ಹಾಗೆ ಗೆಳೆಯರೆ, ಈ ಒಂದು ವೆಹಿಕಲ್ನ ಹೆಡ್ಲೈಟ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೀವಿಲ್ಲಿ ನೋಡ್ತಿರ್ಬೋದು, ಹೆಡ್ಲೈಟ್ ಬಂದ್ಬಿಟ್ಟು ಡಿಸೈನ್ ಆಗಿದೆ, ಅಡ್ವಾನ್ಸ್ಡ್ ಆಗಿದೆ. ಇದು ಬಂದು ಕಂಪ್ಲೀಟ್ಲಿ ಹ್ಯಾಲೋಜಿನ್ ಆಗಿರುತ್ತೆ, ಪ್ಲಸ್ ಇದ್ರ ಜೊತೆ ನಿಮಗೊಂದು ಇಂಡಿಕೇಟರ್ ಕೂಡ ಬರುತ್ತೆ. ಹಾಗೆಯೇ ಏನು ಅಂತಂದ್ರೆ ಮಾಡಲ್ ಆಗಿರೋ ಕಾರಣ ಆದ್ರೂ ನಿಮಗೆ ಏನು ಅಂತಂದರೆ ಯಾವುದೇ ರೀತಿ ಒಂದು ಫಾಗ್ ಲ್ಯಾಂಪ್ ಸಿಗಲ್ಲ. ಇಲ್ಲೊಂದು ವೈಟ್ ಕಲರ್ ರಿಫ್ಲೆಕ್ಟರ್ ಸಿಗ್ತದೆ ಹೊರತು ಫಾಗ್ ಲ್ಯಾಂಪ್ ಹಾಕೋಕ್ಕೆ ಜಾಗ ಇದೆ. ಬಟ್ ನೀವೇನು ಅಂತಂದರೆ ಆಕ್ಸೆಸರಿಲಿ ನೀವು ಈ ಒಂದು ವೆಹಿಕಲ್ಗೆ ಫಾಗ್ ಲ್ಯಾಂಪ್ ಹಾಕಬೇಕಾಗಿರುತ್ತೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಈ ಒಂದು ವೆಹಿಕಲ್ನ ಶೇಪ್ ಈ ರೀತಿ ಇದೆ. ಹಾಗೆಯೇ ವಿಂಡ್ಶೀಲ್ಡ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೋಡ್ತಿರ್ಬೋದು, ತುಂಬಾ ಒಂದು ಅಗಾಲವಾದ ವಿಂಡ್ಶೀಲ್ಡ್ ಸಿಗುತ್ತೆ. ಇದರಿಂದ ಏನು ಅಂತಂದರೆ ಡ್ರೈವರ್ಗೂ ಪ್ಲಸ್ ಪ್ಯಾಸೆಂಜರ್ಗೂ ವಿಸಿಬಿಲಿಟಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೆಯೇ ಗೆಳೆಯರೆ, ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ಗೆಳೆಯರೆ, ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಈ ಒಂದು ವೀರೋ ವೆಹಿಕಲ್ನ ಸೈಡ್ ಪ್ರೊಫೈಲ್ ನೀವಿಲ್ಲಿ ನೋಡ್ತಿರ್ಬೋದು. ಏನು ಅಂತಂದರೆ ಒಂದು ಅದ್ಭುತವಾದ ಒಂದು ರೇರ್ ವ್ಯೂ ಮಿರರ್ ಸಿಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ತುಂಬಾ ಒಂದು ಅಗಲ ಇದೆ, ಹಿಂದ್ಗಡೆಯಿಂದ ಬರುವ ಗಾಡಿಗಳದ್ದು ವಿಸಿಬಿಲಿಟಿ ತುಂಬಾ ಒಂದು ಕ್ಲಿಯರ್ ಆಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆಯೇ ವೀರೋದ ಇನ್ನೊಂದು ಬ್ಯಾಡ್ಜ್ ಬಂದು ಫ್ರಂಟ್ ಡೋರಲ್ಲೇ ಸಿಗುತ್ತೆ. ಹಾಗೆಯೇ ನೋಡ್ತಿರ್ಬೋದು ಗಾಡಿಯ ಒಂದು ಸೈಡ್ ಪ್ರೊಫೈಲ್ ಈ ರೀತಿ ಇದೆ. ಇಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ಮಹೇಂದ್ರ ವೀರೋ ವೆಹಿಕಲ್ ಏನಿದೆ ಇದರ ರೇರ್ ವ್ಯೂ ಲುಕ್ ಈ ರೀತಿ ಬರುತ್ತೆ. ನೋಡ್ಬೋದು ವಿಶಾಲವಾದ ಒಂದು ಲೋಡ್ ಬಾಡಿ. ಈ ಒಂದು ಲೋಡ್ ಬಾಡಿ ಬಂದು 9 ಫೀಟ್ ಉದ್ದ ಇರುತ್ತೆ, 5.4 ಫೀಟ್ ಅಗಲ ಇರುತ್ತೆ ಈ ಒಂದು ಲೋಡ್ ಬಾಡಿ. ಹಾಗೆಯೇ ನೋಡ್ತಿರ್ಬೋದು ಈ ಒಂದು ಲೋಡ್ ಬಾಡಿಗೆ ಒಂದು ಅದ್ಭುತವಾದ ಒಂದು ಡೋರ್ ಬರುತ್ತೆ. ಈ ಒಂದು ಡೋರ್ ಬಂದು ನಾರ್ಮಲ್ ಆಗಿ ಎಲ್ಲ ಕಮರ್ಷಿಯಲ್ ವೆಹಿಕಲ್ಗೆ ಯಾವ ಡೋರ್ ಬರುತ್ತೆ ಸೇಮ್ ಡೋರ್ ಈ ಒಂದು ವೆಹಿಕಲ್ಗಿದೆ. ಹಾಗೆಯೇ ನಿಮಗೆ ಕಂಪನಿಯಿಂದನೇ ನಿಮಗೆ ಒಂದು ರಿಫ್ಲೆಕ್ಟರ್ ಸ್ಟಿಕ್ಕರ್ ಕೂಡ ಸಿಗುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಿರೋದು ಏನು ಅಂತಂದರೆ ರಿವರ್ಸ್ ಕ್ಯಾಮರಾ ನೋಡಿ, ಇದು ಬಂದು ಆಕ್ಸೆಸರಿ ಅಲ್ಲ, ಇದೇನು ಅಂತಂದರೆ ಫ್ಯಾಕ್ಟ್ರಿ ಫಿಟ್ಟೆಡ್ ಆಗಿ ಬರುತ್ತೆ. ಹಾಗೆಯೇ ನೋಡಿ ರಿವರ್ಸ್ ಸೆನ್ಸರ್ ಕೂಡ ಬರುತ್ತೆ, 1 2 3 ರಿವರ್ಸ್ ಸೆನ್ಸರ್ ಬರುತ್ತೆ. ಹಾಗೆಯೇ ಗೆಳೆಯರೆ, ಈ ಒಂದು ವೆಹಿಕಲ್ನ ಟೈಲ್ ಲ್ಯಾಂಪಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೋಡ್ತಿರ್ಬೋದು, ಇದೇನು ಅಂತಂದರೆ ಟೈಲ್ ಲ್ಯಾಂಪ್ ಇದ್ರದ್ದು ಇದು ಕಂಪ್ಲೀಟ್ಲಿ ಹಾಲೋಜನ್ ಆಗಿರುತ್ತೆ, ಯಾವುದೇ ರೀತಿ LED ಲೈಟ್ ಆಗಿರೋದಿಲ್ಲ. ಹಾಗೆಯೇ ನಿಮಗೆ ಒಂದು ಸ್ಟೆಪ್ನಿ ಕೂಡ ಸಿಗುತ್ತೆ. ಸೊ ರೇರ್ ವ್ಯೂ ಲುಕ್ ಬಂದು ಈ ರೀತಿ ಇದೆ. ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಇರಲಿ, ಅದರ ಒಂದು ಟೈರ್ ಸೈಜು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ತಿರ್ಬೋದು ಗೆಳೆಯರೆ, ಈ ಒಂದು ವೆಹಿಕಲ್ಗೆ 15 ಸೈಜ್ ಟೈರ್ ಬರುತ್ತೆ, ಮುಂದಕ್ಕೂ ಹಿಂದಕ್ಕೂ ಎರಡು ಕಡೆನೂ 15 ಸೈಜ್ ಟೈರೇ ಬರುತ್ತೆ. ಹಾಗೆಯೇ ಬ್ರೇಕ್ಸಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ಮುಂದ್ಗಡೆ ನಿಮಗೆ ಡಿಸ್ಕ್ ಬರುತ್ತೆ, ಹಿಂದ್ಗಡೆ ನಿಮಗೆ ಡ್ರಮ್ ಬರುತ್ತೆ. ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಇದಕ್ಕೆ ಆ್ಯಡ್ ಬ್ಲೂ ಅವಶ್ಯಕತೆ ಇರುತ್ತೆ. ಸೊ ಆ್ಯಡ್ ಬ್ಲೂ ಟ್ಯಾಂಕ್ ಸೈಡಲ್ಲಿ ಬರುತ್ತೆ. ಹಾಗೆಯೇ ನೋಡ್ತಿರ್ಬೋದು ಏನು ಅಂತಂದರೆ ಏರ್ ಇಂಟೇಕ್ ಬಂದುಬಿಟ್ಟು ಮೇಲೆ ಇದೆ. ಫ್ಲಡ್ ಟೈಮಲ್ಲಿ ಮತ್ತು ಹೊಳೆ ದಾಸೋ ಟೈಮಲ್ಲಿ ನಿಮ್ಮ ಒಂದು ಗಾಡಿ ಆಫ್ ಆಗಲ್ಲ, ಯಾಕೆ ಅಂತಂದರೆ ಏರ್ ಇಂಟೇಕ್ ಬಂದುಬಿಟ್ಟು ಮೇಲೆ ಇರುತ್ತೆ. ಯಾವುದೇ ಒಂದು ಗೂಡ್ಸ್ ಕಮರ್ಷಿಯಲ್ ವೆಹಿಕಲ್ ಇರಲಿ, ಆ ಒಂದು ವೆಹಿಕಲ್ನ ಸಸ್ಪೆನ್ಷನ್ಗೆ ಸಂಬಂಧಪಟ್ಟ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವೆಹಿಕಲ್ಗೆ ಮುಂದಕ್ಕೂ ಹಿಂದಕ್ಕೂ ಕೂಡ ಬ್ಲೇಡ್ ಸಸ್ಪೆನ್ಷನ್ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ನೋಡಿ, ಈ ರೀತಿ ಬ್ಲೇಡ್ ಸಸ್ಪೆನ್ಷನ್ ಬರುತ್ತೆ. ಹಾಗೆಯೇ ಮುಂದಕ್ಕೂ ಕೂಡ ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಬ್ಲೇಡ್ ಸಸ್ಪೆನ್ಷನ್ನೇ ಬರುತ್ತೆ. ವೆಹಿಕಲ್ನ ಚಾಸಿ ನೀವು ನೋಡ್ತಿರ್ಬೋದು ತುಂಬಾ ಒಂದು ರಿಜಿಡ್ ಆಗಿ ಮಾಡಿರೋ ಚಾಸಿ ಆಗಿರುತ್ತೆ. ಇದು ಬಂದು ಲ್ಯಾಡರ್ ಚಾಸಿ ಆಗಿರುತ್ತೆ. ಲ್ಯಾಡರ್ ಚಾಸಿಯ ಒಂದು ಪ್ರಾಮುಖ್ಯತೆ ಏನು ಅಂತಂದರೆ ಯಾವುದೇ ಒಂದು ಟೆರೆನ್ ಇರಲಿ, ರಫ್ ಟೆರೆನ್ ಇರಲಿ, ಯಾವುದೇ ಒಂದು ಲೋಡನ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಇರಲಿ, ಈ ಲ್ಯಾಡರ್ ಚಾಸಿ ಇದೆಯಲ್ವಾ ಇದು ಚಾಂಪಿಯನ್ ಅಂತಲೇ ಹೇಳ್ಬೋದು. ಯಾವುದೇ ಕಂಪ್ಲೇಂಟ್ ಬರಲ್ಲ.
ಇಂಡಿಯಾದಲ್ಲಿ ಮೆಜಾರಿಟಿ ಆಫ್ ಬ್ರ್ಯಾಂಡ್ಸ್ ಈ ಒಂದು ಲ್ಯಾಡರ್ ಚಾಸಿನೇ ಯೂಸ್ ಮಾಡೋದು. ಈ ಒಂದು ವೆಹಿಕಲ್ಗೆ ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ನೋಡೋಣ. ನೋಡ್ತಿರ್ಬೋದು ಗೆಳೆಯರೆ, ಡೋರ್ ಹ್ಯಾಂಡಲ್ ಬಂದು ಈ ರೀತಿ ಬರುತ್ತೆ. ಸೊ ಈ ಒಂದು ವೆಹಿಕಲ್ನ ಇಂಟೀರಿಯರ್ ನೀವು ನೋಡ್ತಿರ್ಬೋದು. ಇದು ಬಂದು ಡ್ರೈವರ್ ಪ್ಲಸ್ 2 ಪ್ಯಾಸೆಂಜರ್ ಕೆಪಾಸಿಟಿ ಆಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಏನು ಅಂತಂದರೆ ಯಾವುದೇ ಒಂದು ಕಾರಿಗೆ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಈ ಒಂದು ಗಾಡಿಯ ಇಂಟೀರಿಯರ್ನ ಡಿಸೈನ್ ಮಾಡಿದ್ದಾರೆ ಮಹೇಂದ್ರದವರು. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಪೈಲಟ್ ವ್ಯೂ. ಅಂದರೆ ಏನು ಅಂತಂದರೆ ಡ್ರೈವರ್ ಸೀಟಲ್ಲಿ ಕೂತಾಗ ಗಾಡಿಯಿಂದ ಹೊರಗಡೆ ಕಾಣಿಸ್ತಿರೋ ವ್ಯೂ ಈ ರೀತಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು. ಪೈಲಟಿಂಗ್ ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ವಿಶಾಲವಾದ ವಿಂಡ್ ಸ್ಕ್ರೀನ್ ಏನು ಅಂತಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ನೀವು ಹಿಂದಕ್ಕೆ ನೋಡೋದಾದ್ರೆ ನೋಡ್ತಿರ್ಬೋದು ಗೆಳೆಯರಿ, ತುಂಬಾ ಚೆನ್ನಾಗಿದೆ. ಏನು ಅಂತಂದರೆ ಫಸ್ಟ್ ಲುಕ್ಕಿಗೆ ಎಲ್ಲ ಥರ ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಇದು ಪ್ರಮುಖವಾದ ವಿಷಯ ಏನು ಅಂತಂದರೆ ನೀವಿಲ್ಲಿ ನೋಡ್ತಿರ್ಬೋದು, ಇದು ಬಂದು ಫ್ಲಾಟ್ ಸೀಟ್ ಆಗಿರುತ್ತೆ. ಹ್ಯಾಂಡ್ ಬ್ರೇಕ್ ಬಂದುಬಿಟ್ಟು ಮುಂದಕ್ಕಿದೆ, ಆಮೇಲೆ ಗೇರ್ ಬಂದು ಮುಂದೆ ಕೊಟ್ಟಿದ್ದಾರೆ. ಸೊ ಡ್ರೈವರ್ಗಳು ಯಾರು ಲಾಂಗ್ ರೈಡಿಗೆ ಹೋದಾಗ ಮಲಗೋಕ್ಕೂ ಕಂಫರ್ಟೇಬಲ್ ಆಗಿದೆ. ಹಾಗೆಯೇ ಗೆಳೆಯರೆ, ಈ ಒಂದು ವೆಹಿಕಲ್ನ ಡ್ಯಾಶ್ಬೋರ್ಡ್ ಬಗ್ಗೆ ಹೇಳೋದಾದರೆ ನೋಡ್ತಿರ್ಬೋದು ಗೆಳೆಯರೆ, ತುಂಬಾ ಅಡ್ವಾನ್ಸ್ಡ್ ಆಗಿದೆ. ನಿಮಗೇನು ಅಂತಂದರೆ ಇದೊಂದು ಕಮರ್ಷಿಯಲ್ ವೆಹಿಕಲ್, ಕಾರ್ಗೋ ಗಾಡಿ ಅಂತ ನಿಮಗೆ ಅನ್ಸೋದೇ ಇಲ್ಲ. ಏನು ಅಂತಂದರೆ ಯಾವುದೇ ಒಂದು ಕಾರ್ಗೆ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಈ ಒಂದು ವೆಹಿಕಲ್ನ ಡ್ಯಾಶ್ಬೋರ್ಡ್ನ ಡಿಸೈನ್ ಮಾಡಿದ್ದಾರೆ. ನೋಡಿ, ಗ್ಲೋ ಬಾಕ್ಸ್ದು ಸ್ವಿಚ್ ಇರ್ಬೋದು ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಓಪನ್ ಆಗೋದು. ಅದ್ಭುತವಾದ ಒಂದು ಗ್ಲೋ ಬಾಕ್ಸು. ನೋಡಿ ಎಷ್ಟು ಜಾಗ ಇದೆ ಅಂತ, ಎಲ್ಲ ಥರ ಡಾಕ್ಯುಮೆಂಟ್ಸ್ನ ಇಟ್ಕೋಬೋದು. ಪ್ಲಸ್ ಸ್ಟ್ಯಾಂಡರ್ಡ್ ಆಗಿ ಕೂಡ ಇದೆ. ಪ್ಲಸ್ ನಿಮಗೆ ಎಲ್ಲ ಥರ ವಸ್ತುಗಳು ಇಟ್ಕೊಳ್ಳೋಕ್ಕೆ ಇಲ್ಲೂ ಕೂಡ ಜಾಗ ಇದೆ. ಹಾಗೆಯೇ ಗೆಳೆಯರೆ, ಕೊನೆಗೆ ಅಲ್ಲಿ ನೋಡ್ತಿರ್ಬೋದು ಎಸಿಯ ವೆಂಟಿಲೇಷನ್ 1 2 3 4 ಎಸಿಯ ವೆಂಟಿಲೇಷನ್ ಬರುತ್ತೆ. ಎಸಿಗೆ ಸಂಬಂಧಪಟ್ಟ ಸ್ವಿಚ್ಗಳು ಇಲ್ಲಿ ಬರುತ್ತೆ. ಪ್ಲಸ್ ಇಲ್ಲಿ ಪವರ್ ವಿಂಡೋದು ಸ್ವಿಚ್ಗಳು ಇಲ್ಲಿ ಬರುತ್ತೆ. ಪ್ಲಸ್ ನಿಮಗೆ ಒಂದು ಫೋನ್ಗಳನ್ನ ಚಾರ್ಜ್ ಮಾಡೋಕ್ಕೆ ಪಾಯಿಂಟ್ ಸಮೇತ ಇಲ್ಲೇ ಸಿಗುತ್ತೆ. ಪ್ಲಸ್ ಇಲ್ಲೊಂದು ಸ್ಲಾಟ್ ಸಮೇತ ಸಿಗುತ್ತೆ. ಏನು ಅಂತಂದರೆ ಗಾಡಿ ಬಂದು ತುಂಬಾ ಅಡ್ವಾನ್ಸ್ಡ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಈ ಒಂದು ಪವರ್ ಸ್ಟೇರಿಂಗ್ನ ಸಹಾಯದಿಂದ 5.1 ಮೀಟರಲ್ಲಿ ನೀವು ಈ ಒಂದು ವೆಹಿಕಲ್ನ ಯೂ ಟರ್ನ್ ತಗೋಬಹುದು. ಅಷ್ಟು ಒಂದು ಶಾರ್ಟ್ ರೇಡಿಯಸ್ ಅಲ್ಲಿ ಈ ಒಂದು ವೆಹಿಕಲ್ ಟರ್ನ್ ಆಗುತ್ತೆ. ಹಾಗೇನೆ ಗೆಳೆಯರೆ, ನಿಮಗೇನು ಅಂತಂದ್ರೆ ಈ ಒಂದು ಸ್ಟೇರಿಂಗ್ ಅಲ್ಲಿ ಫಂಕ್ಷನ್ ಸ್ವಿಚ್ ಸಮೇತ ಸಿಗುತ್ತೆ. ಏನು ಅಂತಂದ್ರೆ ವಾಲ್ಯೂಮ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಮ್ಯೂಟ್ ಪ್ಲಸ್ ಕಾಲ್ ರಿಸೀವ್ ಪ್ಲಸ್ ಕಾಲ್ನ ಕಟ್ ಮಾಡುವಂಥ ಸ್ವಿಚಸ್ ಇಲ್ಲೇ ಬರುತ್ತೆ. ಹಾಗೆಯೇ ಏರ್ ಬ್ಯಾಗ್ ಕೂಡ ಇಲ್ಲಿ ಬರುತ್ತೆ. ಸೊ ಸೇಫ್ಟಿ ವೈಸ್ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿಲ್ಲ. ನೀವಿಲ್ಲಿ ನೋಡ್ತಿರೋದೇನು ಅಂತಂದ್ರೆ ಈ ಒಂದು ವೆಹಿಕಲ್ನ ಕೀ ಬಂದು ಈ ರೀತಿ ಇರುತ್ತೆ. ಸೊ ಕೀಸ್ ಲಾಕ್. ಸೊ ಇಗ್ನಿಷನ್ ಆನ್ ಮಾಡಿದಾಗ ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಫ್ಯೂಲ್ ಗೇಜು, ಟೆಂಪರೇಚರ್ ಮತ್ತೆ ಮೋಡ್, ಇಕೋ ಮೋಡು ಪ್ಲಸ್ ಇಂಜಿನ್ ಲೈಟ್ ಪ್ಲಸ್ ಫ್ಯೂಯಲ್ ಮೋಡು ಎಲ್ಲನೂ ಸಿಗುತ್ತೆ. ನಿಮಗೆ ಯಾವುದೇ ರೀತಿಯ ಒಂದು ಅನಲಾಗ್ ಇರೋದಿಲ್ಲ. ಏನು ಅಂತಂದ್ರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಡಿಜಿಟಲ್ ಮೀಟರ್ ಆಗಿರುತ್ತೆ. ಸೊ ನಿಮಗೇನು ಅಂತಂದ್ರೆ ಒಂದು ಅದ್ಭುತವಾದ ಒಂದು ಇನ್ಫೋಟೈನ್ಮೆಂಟ್ ಸಿಗುತ್ತೆ. ಏನು ಅಂತಂದ್ರೆ ನಿಮಗೆ ಇದು ಬಂದ್ಬಿಟ್ಟು ಫ್ಯಾಕ್ಟರಿ ಫಿಟ್ಟೆಡೇ ಆಗಿರುತ್ತೆ. ಇದು ಬಂದು ಸ್ಕ್ರೀನ್ ಟಚ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಟಚ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಯಾವುದೇ ರೀತಿ ಆಕ್ಸೆಸರಿ ಅಲ್ಲ. ಇದು ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ನಿಮಗೆ ಫ್ಯಾಕ್ಟರಿ ಫಿಟ್ಟೆಡ್ ಆಗಿ ಸಿಗುತ್ತೆ. ಹಾಗೇನೆ ಈ ಒಂದು ಕಂಪ್ಲೀಟ್ ಕ್ಲಸ್ಟರ್ ಏನಿದೆ ಇದು ಬಂದ್ಬಿಟ್ಟು ಮೆಟಾಲಿಕ್ ಫಿನಿಶಿಂಗ್ ಆಗಿರೋ ಕಾರಣ ತುಂಬಾನೇ ಒಂದು ಪ್ರೀಮಿಯಂ ಆಗಿ ಸಿಗುತ್ತೆ. ನೋಡ್ತಿರ್ಬೋದು ಏನು ಅಂತಂದ್ರೆ ಎಸಿನೂ ಕೂಡ, ಎಸಿ ವೆಂಟಿಲೇಷನ್ ಕೂಡ ಇಲ್ಲೇ ಇದೆ. ಪ್ಲಸ್ ಗೇರ್ ಕೂಡ ತುಂಬಾನೇ ಒಂದು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಗಾಡಿಯ ಒಳಗೆ ಒಂದು ಕೂತಾಗ ಒಂದು ಅಡ್ವಾನ್ಸ್ಡ್ ಕಾರಲ್ಲಿ ಕೂತಿದ್ದೀನಿ ಅಂತ ಅನ್ಸುತ್ತೆ. ಇದು ಬಂದ್ಬಿಟ್ಟು ಟಾಪ್ ವರ್ಷನ್ ಗಾಡಿ ಆಗಿರುತ್ತೆ. ಸೊ ನಿಮಗೆ ಏನು ಅಂತಂದ್ರೆ ಇಂಟೀರಿಯರ್ ತುಂಬಾ ಅದ್ಭುತವಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಬೇಸಿಕ್ ವರ್ಷನ್ ತಗೊಂಡ್ರೆ ನೋಡಿ, ಆಂಡ್ರಾಯ್ಡ್ ಸಿಸ್ಟಮ್ ಬರಲ್ಲ, ಎಸಿ ಬರಲ್ಲ, ಪ್ಲಸ್ ನಿಮಗೆ ಪವರ್ ವಿಂಡೋ ಬರಲ್ಲ. ಏನು ಅಂತಂದ್ರೆ ಮತ್ತೆ ಈ ತರ ಫಿನಿಶಿಂಗ್ ಇರಲ್ಲ, ಈ ತರ ಒಂದು ಗ್ಲಾಸ್ ಫಿನಿಶಿಂಗ್ ಇರಲ್ಲ. ಏನು ಅಂತಂದ್ರೆ ನಾರ್ಮಲ್ ಫೈಬರ್ ಅಲ್ಲೇ ಎಲ್ಲ ಇರುತ್ತೆ. ಪ್ಲಸ್ ನಿಮಗೆ ಸ್ಟೇರಿಂಗ್ ಅಲ್ಲಿ ಈ ಒಂದು ಫಂಕ್ಷನ್ಸ್ ಬಟನ್ ಯಾವುದು ಇರಲ್ಲ. ಹಾಗೇನೆ ಏನು ಅಂತಂದ್ರೆ ನಿಮಗೆ ರಿವರ್ಸ್ ಕ್ಯಾಮರಾನು ಕೂಡ ಬರಲ್ಲ, ಕೇವಲ ರಿವರ್ಸ್ ಸೆನ್ಸರ್ ಮಾತ್ರ ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಒಂದು ವರ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಗೆಳೆಯರೆ, ಯಾವುದೇ ವೆಹಿಕಲ್ ಇರಲಿ ಅದರ ಹೃದಯ ಭಾಗ ಅಂದ್ರೆ ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವೆಹಿಕಲ್ಗೆ MDI 3 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು ಬಂದ್ಬಿಟ್ಟು 1493 cc ಆಗಿರುತ್ತೆ. ಇಂಜಿನ್ ಪರ್ ಲೀಟರ್ಗೆ 18 ಕಿಲೋಮೀಟರ್ ಮೈಲೇಜ್ ಅನ್ನು ಕೊಡುತ್ತೆ. ಇದು ಬಂದ್ಬಿಟ್ಟು ಸರ್ಟಿಫೈಡ್ ಮೈಲೇಜ್ ಆಗಿರುತ್ತೆ. ಹಾಗೆ ಗೆಳೆಯರೆ, ಈ ಒಂದು ವೆಹಿಕಲ್ ನ ಗೇರ್ ಬಾಕ್ಸ್ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ನಿಮಗೆ 5+1 ರಿವರ್ಸ್ ಸಿಗುತ್ತೆ. ಒಂದು ವೆಹಿಕಲ್ ನ ಸರ್ವಿಸ್ ಇಂಟರ್ವಲ್ ಬಂದ್ಬಿಟ್ಟು ಪ್ರತಿ 20,000 ಕಿಲೋಮೀಟರ್ಗೆ ನೀವು ಸರ್ವಿಸ್ ಮಾಡಬೇಕಾಗಿರುತ್ತೆ. ಇಂಟೀರಿಯರ್ ಅಲ್ಲಿ ಲೆಗ್ ಸ್ಪೇಸ್ ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ನೀವಿಲ್ಲಿ ನೋಡ್ತಿರ್ಬೋದು, ಕೋ ಪ್ಯಾಸೆಂಜರ್ ಗಳಿಗೆ ಏನು ಅಂತಂದ್ರೆ ಲೆಗ್ ಸ್ಪೇಸ್ ತುಂಬಾನೇ ಚೆನ್ನಾಗಿದೆ. ನೋಡ್ತಿರ್ಬೋದು ತುಂಬಾನೇ ಅಗಲ ಇದೆ. ಏನು ಅಂತಂದ್ರೆ ಇಲ್ಲೇ 2.5 ಅಡಿ ಅಗಲ ಸಿಗುತ್ತೆ. ಹಾಗೇನೆ ಡ್ರೈವರ್ ಸೈಡ್ಗೆ ನೀವು ನೋಡೋದಾದ್ರೆ ನೋಡ್ತಿರ್ಬೋದು ಏನು ಅಂತಂದ್ರೆ ಡ್ರೈವರ್ಗೂ ಕೂಡ ತುಂಬಾನೇ ಲೆಗ್ ಸ್ಪೇಸ್ ಚೆನ್ನಾಗಿದೆ. ಮತ್ತೆ ಪೆಡಲ್ಗಳೆಲ್ಲ ಈಸಿಯಾಗಿ ಕಾಲಿಗೆ ಸಿಗ್ತಾ ಇದೆ. ಸೊ ಇಂಟೀರಿಯರ್ ಅಲ್ಲಿ ಏನು ಅಂತಂದ್ರೆ ನೋಡ್ತಿರ್ಬೋದು ನನ್ನ ತಲೆಗೂ ಮೇಲೆ ಇರೋ ಮೆಟಲ್ಗೂ ಗ್ಯಾಪ್ ಇದೆ.
ಹೈಟ್ ಆಗಿರೋರು ಸಮೇತ ಕಂಫರ್ಟೇಬಲ್ ಆಗಿ ಕೂತ್ಕೋಬಹುದು. ಸೊ ಗೆಳೆಯರೆ, ಈ ಒಂದು ಇಂಜಿನ್ ಬಂದ್ಬಿಟ್ಟು 210 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗೇನೆ ಗೆಳೆಯರೆ, ಈ ಒಂದು ಇಂಜಿನ್ ಬಂದ್ಬಿಟ್ಟು 80 HP ಪವರ್ ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು 80 HP ಪವರ್ ಪ್ಲಸ್ 210 ನ್ಯೂಟನ್ ಮೀಟರ್ ಟಾರ್ಕ್ ಜೊತೆ 1600 kg ಪೇ ಲೋಡ್ ಕೆಪಾಸಿಟಿ ಈ ಒಂದು ವೆಹಿಕಲ್ ಅಲ್ಲಿ ಇರುತ್ತೆ. ಹಾಗೆ ಗೆಳೆಯರೆ, ಸೇಫ್ಟಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ, ಈ ಒಂದು ವೆಹಿಕಲ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಕೂಡ ಬರುತ್ತೆ. ಅದರ ಜೊತೆಗೆ ನಿಮಗೆ AISO 96 ಸರ್ಟಿಫಿಕೇಟ್ ಕೂಡ ಇದೆ. ಇದೇನು ಅಂತಂದ್ರೆ, ಇದು ಒಂದು ಕ್ರಾಶ್ ಟೆಸ್ಟಿಂಗ್ ಟೆಸ್ಟ್ ಆಗುತ್ತೆ. ಆ ಒಂದು ಸರ್ಟಿಫಿಕೇಟ್ ಈ ಒಂದು ವೆಹಿಕಲ್ ಗೆ ಸಿಗುತ್ತೆ. ಸೊ ಸೇಫ್ಟಿ ವೈಸ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ ಈಗ ಸ್ಟಾರ್ಟ್ ಅಲ್ಲಿ ಇದೆ, ನೋಡ್ತಿರ್ಬೋದು. ಏನು ಅಂತಂದ್ರೆ, ರೈಸ್ ಮಾಡ್ತಾ ಇದ್ದೀನಿ. ಸೊ ರೈಸ್ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ, ಇದರಲ್ಲಿ ಯಾವುದೇ ರೀತಿಯ ಇಂಜಿನ್ ಅಲ್ಲಿ ಓಬ್ಲಿಂಗ್ ಇಲ್ಲ. BS6 ಇಂಜಿನ್ ಆದ ಕಾರಣ ತುಂಬಾನೇ ರಿಫೈನ್ಡ್ ಆಗಿದೆ. ಸೊ ಟಾರ್ಕ್ ಕೂಡ ಚೆನ್ನಾಗಿದೆ, ಪ್ಲಸ್ ಮೈಲೇಜ್ ಕೂಡ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸೊ ಗೆಳೆಯರೆ, ಏನು ಅಂತಂದ್ರೆ, ಸೇಲ್ಸ್ ಈಗ ಈ ಒಂದು ಡೀಲರ್ಶಿಪ್ ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ ಕೇಸ್ ನೀವೇನಾದ್ರು ಗಾಡಿ ತೆಗೆಯೋ ಪ್ಲಾನಿಂಗ್ ಇದ್ರೆ, ಟೆಸ್ಟ್ ಡ್ರೈವ್ ಪ್ಲಾನಿಂಗ್ ಇದ್ರೆ, ಕಂಪ್ಲೀಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಬೇಕಾದ ಅರೇಂಜ್ಮೆಂಟ್ಸ್ ನ ಮಾಡ್ಕೊಳ್ತಾರೆ. ಹಾಗೆ ಫಿನಾನ್ಸ್ಗೆ ಏನೆಲ್ಲ ಬೇಕು ಅಂತಂದ್ರೆ, KYC ಡಾಕ್ಯುಮೆಂಟ್ಸ್ ಇದ್ರೆ ಸಾಕು, ನಿಮಗೆ ಫಿನಾನ್ಸ್ ಬಗ್ಗೆನೂ ಅವರು ಹೇಳ್ತಾರೆ. ಫಿನಾನ್ಸ್ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ನಿಮ್ಮ ಒಂದು ಫೋಟೋ, ಆಮೇಲೆ ಸ್ಯಾಲರಿ ಸ್ಲಿಪ್ ಇದ್ರೆ ಸ್ಯಾಲರಿ ಸ್ಲಿಪ್, ಪ್ಲಸ್ ಏನು ಅಂತಂದ್ರೆ IT ರಿಟರ್ನ್ ಇದ್ರೆ IT ರಿಟರ್ನ್, ಇಲ್ಲ ಅಂತ ನಿಮಗೆ ಜಮೀನ್ ಇದ್ರೆ ಅದರ RTC. ಇದಿಷ್ಟು ನೀವು ಕೊಟ್ಟರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮಗೆ ಬೇಕಾದ ಫಿನಾನ್ಸ್ 2-3 ಡೇಸ್ ಅಲ್ಲೇ ಮಾಡ್ಕೊಡ್ತಾರೆ. ಹಾಗೇನೆ ಡೌನ್ ಪೇಮೆಂಟ್ ಕೇಳಬಹುದು ಎಷ್ಟು ಅಂತ. ಈ ಒಂದು ವೆಹಿಕಲ್ ನ ಮಿನಿಮಮ್ ಡೌನ್ ಪೇಮೆಂಟ್ ಬಂದು 60,000 ರೂಪಾಯಿ ಆಗಿರುತ್ತೆ. ಹಾಗೇನೆ ಗೆಳೆಯರೆ, ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಈ ಒಂದು ವೆಹಿಕಲ್ಗೆ 8,80,000 ರೂಪಾಯಿ ಆನ್ ರೋಡ್ ಪ್ರೈಸ್ ಇದೆ. ವಿಚಾರದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದ್ರೆ, ಈ ಒಂದು ಪ್ರೈಸ್ ಬಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಪ್ರೆಸೆಂಟ್ ರೇಟ್. ನಿಮಗೇನು ಅಂತಂದ್ರೆ, ವಿಡಿಯೋ ನೋಡ್ತಿದ್ದ ಸಮಯದ ಒಂದು ರೇಟ್ ನೀವು ತಿಳ್ಕೊಬೇಕು ಅಂತಂದ್ರೆ, ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅವ್ರನ್ನ ಫೋನ್ ಮಾಡಿ ಕರೆಂಟ್ ರೇಟ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಈ ಒಂದು ರೇಟಿಗೆ ನೀವು ಫಿಕ್ಸ್ ಆಗಬೇಡಿ. ಈ ಒಂದು ವೆಹಿಕಲ್ ನ ಡೋರ್ ಪ್ಯಾಡ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ, ನೀವಿಲ್ಲಿ ನೋಡ್ತಿರ್ಬೋದು, ಈ ಒಂದು ಡೋರ್ ಪ್ಯಾಡ್ ಬಂದು ಕಂಪ್ಲೀಟ್ಲಿ ಫೈಬರ್ ಡೋರ್ ಪ್ಯಾಡ್ ಆಗಿರುತ್ತೆ. ನೋಡ್ತಿರ್ಬೋದು, ತುಂಬಾನೇ ರಿಜಿಡ್ ಆಗಿದೆ. ಇಲ್ಲೂ ಒಂದು ಹ್ಯಾಂಡಲ್ ಸಿಗುತ್ತೆ, ಪ್ಲಸ್ ಇಲ್ಲಿ ಒಂದು ಡೋರ್ ಓಪನ್ ಕ್ಲೋಸ್ ಒಂದು ಬಟನ್ ಬರುತ್ತೆ, ಪ್ಲಸ್ ಇಲ್ಲೊಂದು ಬಾಟಲ್ ಹೋಲ್ಡರ್ ಬರುತ್ತೆ, ಪ್ಲಸ್ ಇಲ್ಲಿ ನಿಮಗೆ ಸ್ಪೀಕರ್ ಬರುತ್ತೆ. ಇದು ಬಂದು ಫ್ಯಾಕ್ಟರಿ ಫಿಟೆಡ್ ಆಗಿರುತ್ತೆ. ಸೊ ಸ್ವಿಚಸ್ ಎಲ್ಲ ಬಂದು ಇಲ್ಲೇ ಇರುತ್ತೆ. ನಿಮಗೆ ಡೋರ್ ಅಲ್ಲಿ ಯಾವುದೇ ರೀತಿ ಸ್ವಿಚಸ್ ಸಿಗಲ್ಲ. ಇರೋದು ಏನು ಅಂತಂದ್ರೆ, ಪವರ್ ಮೋಡ್ ಪ್ಲಸ್ ಇಕೋ ಮೋಡ್ ಅಂತ. ಇನ್ ಕೇಸ್ ನಿಮಗೆ ಜಾಸ್ತಿ ಪವರ್ ಬೇಕು ಅಂತಂದ್ರೆ ಈ ಒಂದು ಪವರ್ ಮೋಡ್ನ ನೀವು ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಮಹೇಂದ್ರ ವೀರೋ ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ನನ್ನ ವಿಡಿಯೋದಲ್ಲಿ ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಲಿದೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.